ಹಲೋ ಫ್ರೆಂಡ್ಸ್, ಎಕನಾಮಿಕ್ಸ್ ಮಾಡೆಲ್ ಕ್ವಶನ್ ಪೇಪರ್ 2 ಮಾದರಿ ಪ್ರಶ್ನಾ ಪತ್ರಿಕೆ 2 ಬನ್ನಿ ಈಸಿಯಾಗಿ ಅರ್ಥ ಮಾಡ್ಕೊಳ್ಳೋದ. TFCಯು 200ಗಳು ಮತ್ತು TVC 225ಗಳಿದ್ದಾಗ ಒಟ್ಟು ವೆಚ್ಚವನ್ನು ಕಂಡುಹಿಡಿಯಿರಿ. ಆನ್ಸರ್ ಬಂದ್ಬಿಟ್ಟು 425. ಯಾವಾಗಾದ್ರೂ TFC ಮತ್ತು TVC ಅಂತ ಕೇಳಿದಾಗ ನೀವು ಅಡಿಷನಲ್ ಮಾಡಬೇಕು. 425 ಬಂದ್ಬಿಟ್ಟು ಆನ್ಸರು. ಉದ್ಯಮ ಘಟಕದ ಲಾಭವನ್ನು ಹೀಗೆ ಸೂಚಿಸಲಾಗುತ್ತೆ ಅಂದರೆ ಯಾವುದೇ ಒಂದು ಎಂಟರ್ಪ್ರಿನರ್ಶಿಪ್ದು ಪ್ರಾಫಿಟ್ನ ಯಾವ ಸಿಂಬಲ್ ಮೂಲಕ ತೋರಿಸ್ತಾರೆ ಅಂತ ಹೇಳಿದಾಗ ಆನ್ಸರ್ ಬಂದ್ಬಿಟ್ಟು ಟಿ. ಪೈ ಅಂದರೆ ಪ್ರಾಫಿಟ್ ಮಾರ್ಜಿನ್ನ ತೋರಿಸುತ್ತೆ. ಆಯಿತಾ? ಕೆಲಸ ಮಾಡಲು ಸಿದ್ಧವಿರುವ ಎಲ್ಲ ಕಾರ್ಮಿಕರು ಪೂರ್ಣ ಉದ್ಯೋಗವನ್ನು ಕಂಡುಕೊಳ್ತಾರೆ. ಎಲ್ಲ ಕಾರ್ಖಾನೆಗಳು ತಮ್ಮ ಪೂರ್ಣ ಸಾಮರ್ಥ್ಯದಲ್ಲಿ ಕಾರ್ಯನಿರ್ವಹಿಸುತ್ತವೆ ಎಂದು ಯೋಚನೆ ಮಾಡ್ತಿದ್ದವರು ಯಾರು? ಸಾಂಪ್ರದಾಯಿಕ ಚಿಂತನೆಯಾಗಿದೆ. ಸಿ ಬಂದ್ಬಿಟ್ಟು ಆನ್ಸರ್. ಅರ್ಥ ಆಯ್ತಾ? ಯೋಜಿತ ಸಮಗ್ರ ಬೇಡಿಕೆಯು ಯೋಜಿತ ಸಮಗ್ರ ಪೂರೈಕೆಗೆ ಸಮನಾಗಿರುವ ಬಿಂದುವನ್ನು ಆನ್ಸರ್ ಬಂದ್ಬಿಟ್ಟು ಎ ಸಮತೋಲನವಿರುತ್ತದೆ ಅಂದರೆ ಈಕ್ವಲ್ ಆಗಿರುತ್ತದೆ. 5ನೇದು ರಾಷ್ಟ್ರೀಯ ಕರೆನ್ಸಿಗಳು ಮಾರಾಟವಾಗುವ ಮಾರುಕಟ್ಟೆಯನ್ನು ಹೀಗೆ ಕರೆಯುತ್ತಾರೆ. ವಿದೇಶಿ ವಿನಿಮಯ ಮಾರುಕಟ್ಟೆ. ಆನ್ಸರ್ ಬಂದ್ಬಿಟ್ಟು ಸಿ ವಿದೇಶಿ ವಿನಿಮಯ ಮಾರುಕಟ್ಟೆ. ಅರ್ಥ ಆಯ್ತಾ? ಪ್ರಕರಣದಲ್ಲಿರುವ ಸರಿಯಾದ ಉತ್ತರವನ್ನು ಆರಿಸಿ ಖಾಲಿ ಬಿಟ್ಟ ಸ್ಥಳಗಳನ್ನು ಭರ್ತಿ ಮಾಡಿ. ಸರಕೊಂದರ ಬೇಡಿಕೆ ಅದರ ಬೆಲೆಯೊಂದಿಗೆ ಡ್ಯಾಶ್ ದಿಕ್ಕಿನಲ್ಲಿ ಚಲಿಸುತ್ತದೆ. ಆನ್ಸರ್ ಬಂದ್ಬಿಟ್ಟು 6ನೇದಕ್ಕೆ ವಿರುದ್ಧ. ಅರ್ಥ ಆಯ್ತಾ? ವಿರುದ್ಧ. 7ನೇದು ಡ್ಯಾಶ್ ತೆರಿಗೆಯು ಸರ್ಕಾರ ಉತ್ಪಾದನಾ ಪ್ರತಿ ಘಟಕದ ಮಾರಾಟದ ಮೇಲೆ ವಿಧಿಸುವ ತೆರಿಗೆಯಾಗಿದೆ. ಘಟಕ ಬಂದ್ಬಿಟ್ಟು ಆನ್ಸರ್ ಯೂನಿಟ್ಸ್ ಅಂತ. ಆಯ್ತಾ? ಘಟಕ. ಹಣವನ್ನು ಇಟ್ಟುಕೊಳ್ಳುವ ಮುಖ್ಯ ಉದ್ದೇಶವೆಂದರೆ ಡ್ಯಾಶ್ ಅನ್ನು ನಿಭಾಯಿಸುವುದು. ವ್ಯವಹಾರಗಳ. ಆಯ್ತಾ? ವ್ಯವಹಾರಗಳು. ಗುಣಕದ ಗಾತ್ರವು ಡ್ಯಾಶ್ನ ಮೌಲ್ಯವನ್ನು ಅವಲಂಬಿಸುತ್ತದೆ. ಏನು? ಆನ್ಸರ್ ಬಂದ್ಬಿಟ್ಟು MPC. ಭಾರತದಲ್ಲಿ ಡ್ಯಾಶ್ ವರ್ಷವು ಏಪ್ರಿಲ್ 1ರಿಂದ ಮಾರ್ಚ್ 31ರವರೆಗೆ ಇರುತ್ತದೆ. ಹಣಕಾಸಿನ ವರ್ಷವು ಏಪ್ರಿಲ್. ಆನ್ಸರ್ ಬಂದ್ಬಿಟ್ಟು ಹಣಕಾಸು ವರ್ಷವು ಏಪ್ರಿಲ್ 1ರಿಂದ ಮಾರ್ಚ್ 31ರವರೆಗೆ ಇರುತ್ತದೆ. ಹೊಂದಿಸಿ ಬರೆಯಿರಿ. ವಾಸ್ತವಿಕ ಅರ್ಥಶಾಸ್ತ್ರವು ಏನಾಗಿರುತ್ತೆ? ವಾಸ್ತವಿಕವಾಗಿ ಅರ್ಥಶಾಸ್ತ್ರವು ಹೊಸ ಉದ್ಯಮಗೆ ಆಕರ್ಷಣೆ ಆಗಿರುತ್ತದೆ. ವಾಸ್ತವಿಕವಾಗಿ ಅರ್ಥಶಾಸ್ತ್ರವು ಹೊಸ ಉದ್ಯಮಗಳ ಆಕರ್ಷಣೆ ಆಗಿರುತ್ತದೆ. ಆನ್ಸರ್ ಬಂದ್ಬಿಟ್ಟು ಅದರ ಆಪೋಸಿಟಲ್ಲೇ ಇದೆ. ಸರಿಸಮಾನ ಬೇಡಿಕೆ ಸ್ಥಿತಿಸ್ಥಾಪಕತ್ವ. ಆನ್ಸರ್ ಬಂದ್ಬಿಟ್ಟು 4. ಫಾರ್ಮುಲಾ ಇದೆಯಲ್ಲ ಅದು. ಅಸಾಮಾನ್ಯ ಲಾಭದ ಸಾಧ್ಯತೆ ಬಂದ್ಬಿಟ್ಟು 3. ಕಾರ್ಯತಂತ್ರಗಳ ಕಾರ್ಯನಿರ್ವಹಣೆ. ತಪಶೀಲ ಪಟ್ಟಿ. ಆನ್ಸರ್ ಬಂದ್ಬಿಟ್ಟು 5. ದಾಸ್ತಾನು ಚಲಾಕ. SLR ಅಂದರೆ ಆನ್ಸರ್ ಬಂದ್ಬಿಟ್ಟು 2. ಶಾಸನಬದ್ಧ ದ್ರವ್ಯಾನುಪಾತ. ಅರ್ಥ ಆಯ್ತಾ? 1 ಮಾರ್ಕ್ಸ್ ಆನ್ಸರ್ಗಳಿಗೆ ಹೋಗೋದಾ? ಬನ್ನಿ ಹೊಂದಿಸಿ ಬರೀರ. ಆನ್ಸರ್ ಗೊತ್ತಾಯ್ತಲ್ಲ? ಇವಾಗ ಬನ್ನಿ ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯ ಅಥವಾ ಒಂದು ಪದದಲ್ಲಿ ಉತ್ತರಿಸಿ. ಒಬ್ಬ ಅನುಭೋಗಿಗೆ 2 ಕಿತ್ತಳೆ ಹಣ್ಣುಗಳು 22 ಘಟಕಗಳಷ್ಟು ಒಟ್ಟು ತುಷ್ಟಿಗುಣವನ್ನು ಮತ್ತು 3 ಕಿತ್ತಳೆ ಹಣ್ಣುಗಳು 25 ಘಟಕಗಳಷ್ಟು ಒಟ್ಟು ತುಷ್ಟಿಗುಣವನ್ನು ನೀಡುತ್ತವೆ ಎಂದು ಭಾವಿಸಿದರೆ ಸೀಮಾಂತ ತುಷ್ಟಿಗುಣವನ್ನು ಕಂಡುಹಿಡಿಯಿರಿ. ಈ ಥರ ಹೇಳಿದಾಗ ನೀವೇನು ಮಾಡಬೇಕಂದ್ರೆ ಮೈನಸ್ ಮಾಡಬೇಕು. 22 - 25 ಮಾಡಿದಾಗ 3 ಘಟಕಗಳು ಉಳಿಯುತ್ತಲ್ಲ ಅದನ್ನು ಆನ್ಸರ್ ಬಂದ್ಬಿಟ್ಟು 3 ಘಟಕಗಳು. ಅರ್ಥ ಆಯ್ತಾ? ಆದಾಯಗಳನ್ನು 10% ಹೆಚ್ಚಿಸಿದಾಗ ಉತ್ಪನ್ನ 10%ಕ್ಕಿಂತಲೂ ಅಧಿಕವಾಗುವ ಪ್ರತಿಫಲವನ್ನು ಪ್ರಮಾಣವನ್ನು ಹೆಸರಿಸಿ. ಆನ್ಸರ್ ಬಂದ್ಬಿಟ್ಟು ಇನ್ಕ್ರೀಸಿಂಗ್ ರಿಟರ್ನ್ಸ್ ಟು ಸ್ಕೇಲ್. ಸ್ಕೇಲ್ಗೆ ಆದಾಯವನ್ನು ಹೆಚ್ಚಿಸುವುದು IRS ಅಂತ ಇದೆ. ಆನ್ಸರ್. ಆಯ್ತಾ? ಸೀಮಂತ ಆದಾಯವನ್ನು ವ್ಯಾಖ್ಯಾನಿಸಿ. ಕನಿಷ್ಠ ಆದಾಯ ಎಂದರೆ ಉತ್ಪನ್ನದ ಒಂದು ಹೆಚ್ಚುವರಿ ಘಟಕವನ್ನು ಮಾರಾಟ ಮಾಡುವುದರಿಂದ ಬರುವ ಹೆಚ್ಚುವರಿ ಆದಾಯ. ಸೀಮಂತ ಇದೆಯಲ್ಲ ಅದಕ್ಕೆ ಆನ್ಸರ್ ಬಂದ್ಬಿಟ್ಟು ಇನ್ನೊಂದು ಬಾರಿ ಹೇಳ್ತೀನಿ. ಕನಿಷ್ಠ ಆದಾಯ ಎಂದರೆ ಉತ್ಪನ್ನದ ಒಂದು ಹೆಚ್ಚುವರಿ ಘಟಕವನ್ನು ಮಾರಾಟ ಮಾಡುವುದರಿಂದ ಬರುವ ಹೆಚ್ಚುವರಿ ಆದಾಯ. ಸೀಮಂತ ಅಂದ ತಕ್ಷಣ ನೀವು ಅರ್ಥ ಮಾಡಬೇಕು ಒಂದು ಅಡಿಷ್ನಲ್. ಓಕೆ, ಅಡಿಷ್ನಲ್ ಯೂನಿಟ್ ಅಂತ. ಅನುಭೋಗಿಯ ಬಳಕೆಯ ಸರಕುಗಳ ಅರ್ಥ ನೀಡಿ. ಗ್ರಾಹಕರ ಬಳಕೆ ಬರುವ ವಸ್ತುಗಳು. ದೀರ್ಘ ಓದ್ಕೊಂಡು ಬರೀರಿ. ಆಯ್ತಾ? 2 ಮಾರ್ಕ್ಸ್ ಬೇಕಂದ್ರೆ ಪ್ಲೀಸ್ ಡೂ ಕಮೆಂಟ್ಸ್. ಬಾಯ್ ಬಾಯ್.